ಜೈಲುಗಳಲ್ಲಿ ಖೈದಿಗಳಿಗೆ ರಾಜಾತಿಥ್ಯ ಕೊಡ್ತಾ ಇದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ರೂಲ್ಸ್, ಟಫ್ ರೂಲ್ಸ್ ನ ಸರ್ಕಾರ ಜಾರಿ ಮಾಡೋದಕ್ಕೆ ಹೊರಟಿದೆ. ಆ ಕುರಿತಾಗಿ ಸರ್ಕಾರಕ್ಕೆ ಒಂದು ಶಿಫಾರಸನ್ನ ಕೂಡ ಕೊಡಲಾಗಿದೆ. ಕರ್ನಾಟಕದ ಎಲ್ಲ ಕಾರಾಗೃಹಗಳಿಗೆ ಹೊಸ ನಿಯಮಗಳು ಅಪ್ಲೈ ಆಗತ್ತೆ ಅಂತ ಹೇಳಲಾಗಿದೆ. ಆಗಬೇಕು ಅಂತ ಶಿಫಾರಸು ಮಾಡಲಾಗಿದೆ. 3 ವರ್ಷ ಒಂದೇ ಕಡೆ ಇರುವಂತಹ ಅಧಿಕಾರಿಗಳು ಯಾರಿದ್ದಾರೆ, ಸಿಬ್ಬಂದಿಗಳು ಯಾರಿದ್ದಾರೆ ಅವರನ್ನ ವರ್ಗಾವಣೆ ಮಾಡಬೇಕು. ಬ್ಯಾರಕ್ ಒಳಗಡೆ ಕಡ್ಡಾಯವಾಗಿ ಸಿಸಿಟಿವಿ ಅಳವಡಿಕೆ ಮಾಡಬೇಕು. ಜೈಲು ಸಿಬ್ಬಂದಿಗೆ ಬಾಡಿ ವೋರ್ನ್ ಕ್ಯಾಮೆರಾ ಕಡ್ಡಾಯ. ಖೈದಿಗಳಿಗೆ ಹೊರಗಿನ ಊಟ, ತಿಂಡಿ, ಹಣ್ಣು ಇದೆಲ್ಲ ನಿಷೇಧ ಮಾಡಬೇಕು. ಹಾಗಂತ ಸರ್ಕಾರಕ್ಕೆ ಎಡಿಜಿಪಿ ನೇತೃತ್ವದ ಉನ್ನತ ಮಟ್ಟದ ಸಮಿತಿ ಶಿಫಾರಸು ಮಾಡಿದೆ. ಎಡಿಜಿಪಿ ಆರ್ ಜಿತೇಂದ್ರ ನೇತೃತ್ವದ ಸಮಿತಿ ಶಿಫಾರಸು ಮಾಡಿದೆ. ಏನೆಲ್ಲ ಇತ್ತು ನೋಡಿ ಜೈಲಲ್ಲಿ. ಎಣ್ಣೆ ಬಾಟ್ಲು ಫುಲ್ ಡಿಸ್ಪ್ಲೇ ಅಷ್ಟೇ ಯಾಕೆ, ಪರಪನಾಗ್ರಹಾರದಲ್ಲಿ ಜೈಲೊಳಗೆ ಎಣ್ಣೆ ತಯಾರಿಕೆ ಕೂಡ ನಡೀತಿತ್ತು, ಪಾರ್ಟಿ ನಡೀತಿತ್ತು, ಬರ್ತ್ಡೇ ಪಾರ್ಟಿಗಳು ನಡೀತಿದ್ವು. ರಿಪಬ್ಲಿಕ್ ಕನ್ನಡ ಇದೆಲ್ಲವನ್ನು ಕೂಡ ಸರಣಿ ವಿಡಿಯೋಗಳ ಮುಖಾಂತರ ಪಬ್ಲಿಕ್ ಮಾಡಿತ್ತು. ಜೈಲುಗಳಲ್ಲಿ ಖೈದಿಗಳಿಗೆ ರಾಜಾತಿಥ್ಯ ಕೊಡ್ತಾ ಇದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ರೂಲ್ಸ್, ಟಫ್ ರೂಲ್ಸ್ ನ ಸರ್ಕಾರ ಜಾರಿ ಮಾಡೋದಕ್ಕೆ ಹೊರಟಿದೆ. ಆ ಕುರಿತಾಗಿ ಸರ್ಕಾರಕ್ಕೆ ಒಂದು ಶಿಫಾರಸನ್ನ ಕೂಡ ಕೊಡಲಾಗಿದೆ. ಕರ್ನಾಟಕದ ಎಲ್ಲ ಕಾರಾಗೃಹಗಳಿಗೆ ಹೊಸ ನಿಯಮಗಳು ಅಪ್ಲೈ ಆಗತ್ತೆ ಅಂತ ಹೇಳಲಾಗಿದೆ. ಆಗಬೇಕು ಅಂತ ಶಿಫಾರಸು ಮಾಡಲಾಗಿದೆ. 3 ವರ್ಷ ಒಂದೇ ಕಡೆ ಇರುವಂತಹ ಅಧಿಕಾರಿಗಳು ಯಾರಿದ್ದಾರೆ, ಸಿಬ್ಬಂದಿಗಳು ಯಾರಿದ್ದಾರೆ ಅವರನ್ನ ವರ್ಗಾವಣೆ ಮಾಡಬೇಕು. ಬ್ಯಾರಕ್ ಒಳಗಡೆ ಕಡ್ಡಾಯವಾಗಿ ಸಿಸಿಟಿವಿ ಅಳವಡಿಕೆ ಮಾಡಬೇಕು. ಜೈಲು ಸಿಬ್ಬಂದಿಗೆ ಬಾಡಿ ವೋರ್ನ್ ಕ್ಯಾಮೆರಾ ಕಡ್ಡಾಯ. ಖೈದಿಗಳಿಗೆ ಹೊರಗಿನ ಊಟ, ತಿಂಡಿ, ಹಣ್ಣು ಇದೆಲ್ಲ ನಿಷೇಧ ಮಾಡಬೇಕು. ಹಾಗಂತ ಸರ್ಕಾರಕ್ಕೆ ಎಡಿಜಿಪಿ ನೇತೃತ್ವದ ಉನ್ನತ ಮಟ್ಟದ ಸಮಿತಿ ಶಿಫಾರಸು ಮಾಡಿದೆ. ಎಡಿಜಿಪಿ ಆರ್ ಜಿತೇಂದ್ರ ನೇತೃತ್ವದ ಸಮಿತಿ ಶಿಫಾರಸು ಮಾಡಿದೆ. ಏನೆಲ್ಲ ಇತ್ತು ನೋಡಿ ಜೈಲಲ್ಲಿ. ಎಣ್ಣೆ ಬಾಟ್ಲು ಫುಲ್ ಡಿಸ್ಪ್ಲೇ ಅಷ್ಟೇ ಯಾಕೆ, ಪರಪನಾಗ್ರಹಾರದಲ್ಲಿ ಜೈಲೊಳಗೆ ಎಣ್ಣೆ ತಯಾರಿಕೆ ಕೂಡ ನಡೀತಿತ್ತು, ಪಾರ್ಟಿ ನಡೀತಿತ್ತು, ಬರ್ತ್ಡೇ ಪಾರ್ಟಿಗಳು ನಡೀತಿದ್ವು. ರಿಪಬ್ಲಿಕ್ ಕನ್ನಡ ಇದೆಲ್ಲವನ್ನು ಕೂಡ ಸರಣಿ ವಿಡಿಯೋಗಳ ಮುಖಾಂತರ ಪಬ್ಲಿಕ್ ಮಾಡಿತ್ತು. ಜೈಲುಗಳಲ್ಲಿ ಖೈದಿಗಳಿಗೆ ರಾಜಾತಿಥ್ಯ ಕೊಡ್ತಾ ಇದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ರೂಲ್ಸ್, ಟಫ್ ರೂಲ್ಸ್ ನ ಸರ್ಕಾರ ಜಾರಿ ಮಾಡೋದಕ್ಕೆ ಹೊರಟಿದೆ. ಆ ಕುರಿತಾಗಿ ಸರ್ಕಾರಕ್ಕೆ ಒಂದು ಶಿಫಾರಸನ್ನ ಕೂಡ ಕೊಡಲಾಗಿದೆ. ಕರ್ನಾಟಕದ ಎಲ್ಲ ಕಾರಾಗೃಹಗಳಿಗೆ ಹೊಸ ನಿಯಮಗಳು ಅಪ್ಲೈ ಆಗತ್ತೆ ಅಂತ ಹೇಳಲಾಗಿದೆ. ಆಗಬೇಕು ಅಂತ ಶಿಫಾರಸು ಮಾಡಲಾಗಿದೆ. 3 ವರ್ಷ ಒಂದೇ ಕಡೆ ಇರುವಂತಹ ಅಧಿಕಾರಿಗಳು ಯಾರಿದ್ದಾರೆ, ಸಿಬ್ಬಂದಿಗಳು ಯಾರಿದ್ದಾರೆ ಅವರನ್ನ ವರ್ಗಾವಣೆ ಮಾಡಬೇಕು. ಬ್ಯಾರಕ್ ಒಳಗಡೆ ಕಡ್ಡಾಯವಾಗಿ ಸಿಸಿಟಿವಿ ಅಳವಡಿಕೆ ಮಾಡಬೇಕು. ಜೈಲು ಸಿಬ್ಬಂದಿಗೆ ಬಾಡಿ ವೋರ್ನ್ ಕ್ಯಾಮೆರಾ ಕಡ್ಡಾಯ. ಖೈದಿಗಳಿಗೆ ಹೊರಗಿನ ಊಟ, ತಿಂಡಿ, ಹಣ್ಣು ಇದೆಲ್ಲ ನಿಷೇಧ ಮಾಡಬೇಕು. ಹಾಗಂತ ಸರ್ಕಾರಕ್ಕೆ ಎಡಿಜಿಪಿ ನೇತೃತ್ವದ ಉನ್ನತ ಮಟ್ಟದ ಸಮಿತಿ ಶಿಫಾರಸು ಮಾಡಿದೆ. ಎಡಿಜಿಪಿ ಆರ್ ಜಿತೇಂದ್ರ ನೇತೃತ್ವದ ಸಮಿತಿ ಶಿಫಾರಸು ಮಾಡಿದೆ. ಏನೆಲ್ಲ ಇತ್ತು ನೋಡಿ ಜೈಲಲ್ಲಿ. ಎಣ್ಣೆ ಬಾಟ್ಲು ಫುಲ್ ಡಿಸ್ಪ್ಲೇ ಅಷ್ಟೇ ಯಾಕೆ, ಪರಪನಾಗ್ರಹಾರದಲ್ಲಿ ಜೈಲೊಳಗೆ ಎಣ್ಣೆ ತಯಾರಿಕೆ ಕೂಡ ನಡೀತಿತ್ತು, ಪಾರ್ಟಿ ನಡೀತಿತ್ತು, ಬರ್ತ್ಡೇ ಪಾರ್ಟಿಗಳು ನಡೀತಿದ್ವು. ರಿಪಬ್ಲಿಕ್ ಕನ್ನಡ ಇದೆಲ್ಲವನ್ನು ಕೂಡ ಸರಣಿ ವಿಡಿಯೋಗಳ ಮುಖಾಂತರ ಪಬ್ಲಿಕ್ ಮಾಡಿತ್ತು. ಜೈಲುಗಳಲ್ಲಿ ಖೈದಿಗಳಿಗೆ ರಾಜಾತಿಥ್ಯ ಕೊಡ್ತಾ ಇದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ರೂಲ್ಸ್, ಟಫ್ ರೂಲ್ಸ್ ನ ಸರ್ಕಾರ ಜಾರಿ ಮಾಡೋದಕ್ಕೆ ಹೊರಟಿದೆ. ಆ ಕುರಿತಾಗಿ ಸರ್ಕಾರಕ್ಕೆ ಒಂದು ಶಿಫಾರಸನ್ನ ಕೂಡ ಕೊಡಲಾಗಿದೆ. ಕರ್ನಾಟಕದ ಎಲ್ಲ ಕಾರಾಗೃಹಗಳಿಗೆ ಹೊಸ ನಿಯಮಗಳು ಅಪ್ಲೈ ಆಗತ್ತೆ ಅಂತ ಹೇಳಲಾಗಿದೆ. ಆಗಬೇಕು ಅಂತ ಶಿಫಾರಸು ಮಾಡಲಾಗಿದೆ. 3 ವರ್ಷ ಒಂದೇ ಕಡೆ ಇರುವಂತಹ ಅಧಿಕಾರಿಗಳು ಯಾರಿದ್ದಾರೆ, ಸಿಬ್ಬಂದಿಗಳು ಯಾರಿದ್ದಾರೆ ಅವರನ್ನ ವರ್ಗಾವಣೆ ಮಾಡಬೇಕು. ಬ್ಯಾರಕ್ ಒಳಗಡೆ ಕಡ್ಡಾಯವಾಗಿ ಸಿಸಿಟಿವಿ ಅಳವಡಿಕೆ ಮಾಡಬೇಕು. ಜೈಲು ಸಿಬ್ಬಂದಿಗೆ ಬಾಡಿ ವೋರ್ನ್ ಕ್ಯಾಮೆರಾ ಕಡ್ಡಾಯ. ಖೈದಿಗಳಿಗೆ ಹೊರಗಿನ ಊಟ, ತಿಂಡಿ, ಹಣ್ಣು ಇದೆಲ್ಲ ನಿಷೇಧ ಮಾಡಬೇಕು.
ಹಾಗಂತ ಸರ್ಕಾರಕ್ಕೆ ಎಡಿಜಿಪಿ ನೇತೃತ್ವದ ಉನ್ನತ ಮಟ್ಟದ ಸಮಿತಿ ಶಿಫಾರಸು ಮಾಡಿದೆ. ಎಡಿಜಿಪಿ ಆರ್ ಹಿತೇಂದ್ರ ನೇತೃತ್ವದ ಸಮಿತಿ ಶಿಫಾರಸು ಮಾಡಿದೆ. ಏನೆಲ್ಲ ಇತ್ತು ನೋಡಿ ಜೈಲಲ್ಲಿ, ಎಣ್ಣೆ ಬಾಟ್ಲು ಫುಲ್ ಡಿಸ್ಪ್ಲೇ ಅಷ್ಟೇ ಯಾಕೆ, ಪರಪ್ಪನ ಅಗ್ರಹಾರದಲ್ಲಿ ಜೈಲೊಳಗೆ ಎಣ್ಣೆ ತಯಾರಿಕೆ ಕೂಡ ನಡೀತಿತ್ತು, ಪಾರ್ಟಿ ನಡೀತಿತ್ತು, ಬರ್ತ್ಡೇ ಪಾರ್ಟಿಗಳು ನಡೀತಿದ್ವು, ರಿಪಬ್ಲಿಕ್ ಕನ್ನಡ ಇದೆಲ್ಲವನ್ನು ಕೂಡ ಸರಣಿ ವಿಡಿಯೋಗಳ ಮುಖಾಂತರ ಪಬ್ಲಿಕ್ ಮಾಡಿತ್ತು. ಜೈಲುಗಳಲ್ಲಿ ಖೈದಿಗಳಿಗೆ ರಾಜಾತಿಥ್ಯ ಕೊಡ್ತಾ ಇದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ರೂಲ್ಸ್, ಟಫ್ ರೂಲ್ಸ್ ನ ಸರ್ಕಾರ ಜಾರಿ ಮಾಡೋದಕ್ಕೆ ಹೊರಟಿದೆ. ಆ ಕುರಿತಾಗಿ ಸರ್ಕಾರಕ್ಕೆ ಒಂದು ಶಿಫಾರಸನ್ನ ಕೂಡ ಕೊಡಲಾಗಿದೆ. ಕರ್ನಾಟಕದ ಎಲ್ಲಾ ಕಾರಾಗೃಹಗಳಿಗೆ ಹೊಸ ನಿಯಮಗಳು ಅಪ್ಲೈ ಆಗತ್ತೆ ಅಂತ ಹೇಳಲಾಗಿದೆ. ಆಗಬೇಕು ಅಂತ ಶಿಫಾರಸು ಮಾಡಲಾಗಿದೆ. 3 ವರ್ಷ ಒಂದೇ ಕಡೆ ಇರುವಂತಹ ಅಧಿಕಾರಿಗಳು ಯಾರಿದ್ದಾರೆ, ಸಿಬ್ಬಂದಿಗಳು ಯಾರಿದ್ದಾರೆ ಅವರನ್ನ ವರ್ಗಾವಣೆ ಮಾಡಬೇಕು. ಬ್ಯಾರಕ್ ಒಳಗಡೆ ಕಡ್ಡಾಯವಾಗಿ ಸಿಸಿಟಿವಿ ಅಳವಡಿಕೆ ಮಾಡಬೇಕು. ಜೈಲು ಸಿಬ್ಬಂದಿಗೆ ಬಾಡಿ ವೋರ್ನ್ ಕ್ಯಾಮೆರಾ ಕಡ್ಡಾಯ. ಖೈದಿಗಳಿಗೆ ಹೊರಗಿನ ಊಟ, ತಿಂಡಿ, ಹಣ್ಣು ಇದೆಲ್ಲ ನಿಷೇಧ ಮಾಡಬೇಕು. ಹಾಗಂತ ಸರ್ಕಾರಕ್ಕೆ ಎಡಿಜಿಪಿ ನೇತೃತ್ವದ ಉನ್ನತ ಮಟ್ಟದ ಸಮಿತಿ ಶಿಫಾರಸು ಮಾಡಿದೆ. ಎಡಿಜಿಪಿ ಆರ್ ಹಿತೇಂದ್ರ ನೇತೃತ್ವದ ಸಮಿತಿ ಶಿಫಾರಸು ಮಾಡಿದೆ. ಏನೆಲ್ಲ ಇತ್ತು ನೋಡಿ ಜೈಲಲ್ಲಿ, ಎಣ್ಣೆ ಬಾಟ್ಲು ಫುಲ್ ಡಿಸ್ಪ್ಲೇ ಅಷ್ಟೇ ಯಾಕೆ, ಪರಪ್ಪನ ಅಗ್ರಹಾರದಲ್ಲಿ ಜೈಲೊಳಗೆ ಎಣ್ಣೆ ತಯಾರಿಕೆ ಕೂಡ ನಡೀತಿತ್ತು, ಪಾರ್ಟಿ ನಡೀತಿತ್ತು, ಬರ್ತ್ಡೇ ಪಾರ್ಟಿಗಳು ನಡೀತಿದ್ವು, ರಿಪಬ್ಲಿಕ್ ಕನ್ನಡ ಇದೆಲ್ಲವನ್ನು ಕೂಡ ಸರಣಿ ವಿಡಿಯೋಗಳ ಮುಖಾಂತರ ಪಬ್ಲಿಕ್ ಮಾಡಿತ್ತು. ಜೈಲುಗಳಲ್ಲಿ ಖೈದಿಗಳಿಗೆ ರಾಜಾತಿಥ್ಯ ಕೊಡ್ತಾ ಇದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ರೂಲ್ಸ್, ಟಫ್ ರೂಲ್ಸ್ ನ ಸರ್ಕಾರ ಜಾರಿ ಮಾಡೋದಕ್ಕೆ ಹೊರಟಿದೆ. ಆ ಕುರಿತಾಗಿ ಸರ್ಕಾರಕ್ಕೆ ಒಂದು ಶಿಫಾರಸನ್ನ ಕೂಡ ಕೊಡಲಾಗಿದೆ. ಕರ್ನಾಟಕದ ಎಲ್ಲಾ ಕಾರಾಗೃಹಗಳಿಗೆ ಹೊಸ ನಿಯಮಗಳು ಅಪ್ಲೈ ಆಗತ್ತೆ ಅಂತ ಹೇಳಲಾಗಿದೆ. ಆಗಬೇಕು ಅಂತ ಶಿಫಾರಸು ಮಾಡಲಾಗಿದೆ. 3 ವರ್ಷ ಒಂದೇ ಕಡೆ ಇರುವಂತಹ ಅಧಿಕಾರಿಗಳು ಯಾರಿದ್ದಾರೆ, ಸಿಬ್ಬಂದಿಗಳು ಯಾರಿದ್ದಾರೆ ಅವರನ್ನ ವರ್ಗಾವಣೆ ಮಾಡಬೇಕು. ಬ್ಯಾರಕ್ ಒಳಗಡೆ ಕಡ್ಡಾಯವಾಗಿ ಸಿಸಿಟಿವಿ ಅಳವಡಿಕೆ ಮಾಡಬೇಕು. ಜೈಲು ಸಿಬ್ಬಂದಿಗೆ ಬಾಡಿ ವೋರ್ನ್ ಕ್ಯಾಮೆರಾ ಕಡ್ಡಾಯ. ಖೈದಿಗಳಿಗೆ ಹೊರಗಿನ ಊಟ, ತಿಂಡಿ, ಹಣ್ಣು ಇದೆಲ್ಲ ನಿಷೇಧ ಮಾಡಬೇಕು. ಹಾಗಂತ ಸರ್ಕಾರಕ್ಕೆ ಎಡಿಜಿಪಿ ನೇತೃತ್ವದ ಉನ್ನತ ಮಟ್ಟದ ಸಮಿತಿ ಶಿಫಾರಸು ಮಾಡಿದೆ. ಎಡಿಜಿಪಿ ಆರ್ ಹಿತೇಂದ್ರ ನೇತೃತ್ವದ ಸಮಿತಿ ಶಿಫಾರಸು ಮಾಡಿದೆ. ಏನೆಲ್ಲ ಇತ್ತು ನೋಡಿ ಜೈಲಲ್ಲಿ, ಎಣ್ಣೆ ಬಾಟ್ಲು ಫುಲ್ ಡಿಸ್ಪ್ಲೇ ಅಷ್ಟೇ ಯಾಕೆ, ಪರಪ್ಪನ ಅಗ್ರಹಾರದಲ್ಲಿ ಜೈಲೊಳಗೆ ಎಣ್ಣೆ ತಯಾರಿಕೆ ಕೂಡ ನಡೀತಿತ್ತು, ಪಾರ್ಟಿ ನಡೀತಿತ್ತು, ಬರ್ತ್ಡೇ ಪಾರ್ಟಿಗಳು ನಡೀತಿದ್ವು, ರಿಪಬ್ಲಿಕ್